ಸೊ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೆಂಗೆ ವರ್ಕ್ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗು ಇಸ್ ವೆರಿ ಸಿಂಪಲ್. ಇವಾಗ ನಾವು ತುಂಬ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಲೇಔಟ್ ಸೆಲ್ಲಿಂಗ್, ಪ್ಲಾಟ್ ಸೆಲ್ಲಿಂಗ್, ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಎಲ್ಲ ವರ್ಕ್ಗಳ ರಿಲೇಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇರ್ತವೆ. ಬಟ್ ನಾನು ಹೇಳುವಂಥದ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗಳಿಗೆ ಆಫ್ಲೈನ್ ಮಾರ್ಕೆಟಲ್ಲೂ ಹೇಗೆ ಅವರಿಗೆ ಅಡ್ವಾಂಟೇಜಸ್ ಇದೆ, ಮಾರ್ಕೆಟಿಂಗ್ ಆಗುತ್ತೋ ರೆಫರಲ್ಸ್ಗಳ ಮೂಲಕ, ಆಮೇಲೆ ಮೌತ್ ಟು ಮೌತ್ ಮಾರ್ಕೆಟಿಂಗ್ ಮೂಲಕ, ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಮೂಲಕ, ಸೇಮ್ ವೇ ಆನ್ಲೈನಲ್ಲೂ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಇನ್ನು ಅಡಿಷ್ನಲ್ ಪರ್ಸೆಂಟೇಜಲ್ಲಿ ಅಡ್ವಾಂಟೇಜ್ ಆಗುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಬಿಕಾಸ್ ಜನರಲಿ ಕನ್ಸ್ಟ್ರಕ್ಷನ್ ಕಂಪನೀಸ್ನ ಹೆಂಗೆ ಹುಡುಕ್ತಾರೆ, ಇವಾಗ ನೀವೇನಾದರೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದರೆ ನಿಮಗೆ ಎರಡು ಆಪ್ಷನ್ ಹೇಳ್ಬಿಡ್ತೀನಿ. ಒಂದು, ನೀವು ಗೂಗಲಲ್ಲಿರಬೇಕು ಆ್ಯಕ್ಟಿವ್ ಆಗಿ, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಅಫಿಷಿಯಲಿ ನಿಮ್ಮ ಅಕೌಂಟ್ ರಿಜಿಸ್ಟರ್ಡ್ ಆಗಿರಬೇಕು, ಪ್ರೊಫೆಷ್ನಲ್ ಅಕೌಂಟ್ ಆಗಿರಬೇಕು. ಸೊ ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಗೂಗಲಲ್ಲಿ ಏನಕ್ಕೆ ಅಂದರೆ, ಸಿಂಪಲ್ ಎಕ್ಸಾಂಪಲ್, ಇವಾಗ ನಿಮಗೆ ಸ್ಕ್ರೀನ್ ಕಾಣ್ತಾ ಇದ್ದರೆ, ಸೊ ಕನ್ಸ್ಟ್ರಕ್ಷನ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಅಂತ ಯಾರಾದರೂ ಸರ್ಚ್ ಮಾಡಿದಾಗ, ಸಿ ಇಲ್ಲೇನು ಕಾಣಿಸ್ತಿದೆಯಲ್ಲ, ದೀಸ್ ಆರ್ ಆಲ್ ಗೂಗಲ್ ಮೈ ಬಿಸ್ನೆಸ್. ಮೋಸ್ಟ್ ಆಫ್ ದ ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗಳು ಈ ಗೂಗಲ್ ಮೈ ಬಿಸ್ನೆಸ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಇದ್ರೆ ಒಳ್ಳೆಯದು, ಇಲ್ಲಾಂದರೆ ಈ ಕೂಡಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಗೆ ಸುಟೇಬಲ್ ಆಗುವಂತಹ ಪ್ರೊಫೆಷ್ನಲ್ ವೆರಿಫೈಡ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಕ್ರಿಯೇಟ್ ಆಗಿಲ್ಲ ಈ ಅಕೌಂಟ್ ನಿಮ್ಮ ಗೂಗಲಲ್ಲಿ ಇಲ್ಲ ಅನ್ನಂಗಿದ್ರೆ ಯು ಆರ್ ಔಟ್ ಆಫ್ ದ ಕಾಂಪಿಟೇಷನ್. ಸೊ ನೀವು ಆ ಡಿಸ್ಕಷನಿಗೆ ಬರಲ್ಲ. ಜನರಲಿ ಯಾರು ಸರ್ಚ್ ಮಾಡಿರ್ತಾರೆ, ಟಾಪಲ್ಲಿ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ತಾರೆ. ಬಿಕಾಸ್ ತುಂಬ ಇದೆ, ನಿಮ್ಗೆ ಒಂದೆರಡು ಕಂಪ್ನೀಸ್ ಮಾತ್ರ ಕಾಣಿಸಲ್ಲ, ಬೇಜನ್ ಕಂಪ್ನೀಸ್ ಕಾಣಿಸುತ್ತೆ ಸರ್ಚ್ ಫೀಲ್ಡ್ಸಲ್ಲಿ. ಸೊ ಟಾಪ್ ಲಿಸ್ಟಲ್ಲಿ ಯಾರು ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗುವಂಥದ್ದು. ಬಿಕಾಸ್ ಯಾವುದೇ ಕಂಪ್ನೀಸ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಕಸ್ಟಮರ್ಸ್ಗಳಿಗೆ ಅಥವಾ ಟಾರ್ಗೆಟ್ ಆಡಿಯನ್ಸ್ಗಳಿಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಏನು ಕಂಪ್ನಿ, ಏನು ಮಾಡ್ತೀರಾ, ಆಮೇಲೆ ನಿಮ್ಮ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಏನು ಅಪ್ಡೇಟ್ ಮಾಡಿದ್ದೀರಾ, ವೆಬ್ಸೈಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮ್ಮ ವೆಬ್ಸೈಟ್ ಹೇಗಿದೆ ಆ ಇನ್ಫಾರ್ಮೇಷನ್ ಆಗಿರ್ಬೋದು, ಆ್ಯಂಡ್ ಅದರ ಜೊತೆಗೆ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಡೈರೆಕ್ಷನ್ಸ್ ಆಗಿರ್ಬೋದು, ಮ್ಯಾಪಲ್ಲಿ ಲಿಸ್ಟ್ ಆಗಿರೋವಂಥದ್ದಾಗಿರ್ಬೋದು, ಡೈರೆಕ್ಟಾಗಿ ಕಾಲ್ ಮಾಡೋ ಆಪ್ಷನ್ಸ್ ಆಗಿರುತ್ತೆ, ಪ್ರೊಫೈಲ್ ಶೇರಿಂಗ್ ಆಪ್ಷನ್ ಇರುತ್ತೆ, ಕಾಲ್ ಆಪ್ಷನ್ ಇರುತ್ತೆ, ನಮಗೆ ನಂಬರ್ ಮೆನ್ಷನ್ ಆಗಿರುತ್ತೆ, ಎಷ್ಟು ಗಂಟೆ ತನಕ ಓಪನ್ ಇದ್ದೀರಾ, ಯಾವಾಗ ಕ್ಲೋಸ್ ಇದ್ದೀರಾ, ಎಲ್ಲ ಡೀಟೇಲ್ಸ್ ಇರುತ್ತೆ, ರಿವ್ಯೂಸ್ ಇರುತ್ತೆ, ನಿಮ್ಮ ಕಸ್ಟಮರ್ಸ್ ನಿಮ್ಮ ಬಗ್ಗೆ, ನಿಮ್ಮ ಸರ್ವಿಸಸ್ ಬಗ್ಗೆ ಏನು ಮೆನ್ಷನ್ ಮಾಡಿದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಇದೆಲ್ಲ ಗೂಗಲ್ ಮೈ ಬಿಸ್ನೆಸ್ಸಿಂದ ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ಸಿಗುವಂತಹ ಇನ್ಫಾರ್ಮೇಷನ್ಗಳು. ಸೊ ಗೂಗಲಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಸರ್ಚ್ ಮಾಡಿದಾಗ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ಕಾಣಿಸ್ಕೋಬೇಕು, ಹಾಗೂ ಟಾಪ್ ಲಿಸ್ಟಲ್ಲಿ ಕಾಣಿಸ್ಕೋಬೇಕು. ಇದು ಆರ್ಗ್ಯಾನಿಕ್ ವೇಯಲ್ಲಿ ನಿಮಗೆ ಕಸ್ಟಮರ್ ದೊರಕುವಂಥದ್ದು. ಇನ್ನು ಇನ್ಆರ್ಗ್ಯಾನಿಕ್ ವೇಯಲ್ಲಿ ಅಂತ ಹೋದಾಗ, ನಿಮಗೆ ಇಲ್ಲಿ ಸ್ಪಾನ್ಸರ್ಡ್ ಅಂತ ಕಾಣಿಸ್ತಿದೆಯಾ, ಇದು ಗೂಗಲ್ ಅಡ್ವರ್ಟೈಸ್ಮೆಂಟ್ಸ್. ಸೊ ನಾವೇನು ಮಾಡ್ತೀವಿ, ಯಾರ್ದೆಲ್ಲ ಪ್ರೊಫೈಲ್ ಗೂಗಲ್ ಮೈ ಬಿಸ್ನೆಸ್ ಕ್ರಿಯೇಟ್ ಆದಮೇಲೆ, ಗೂಗಲ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ರನ್ ಮಾಡ್ತೀವಿ. ಸೊ ದ್ಯಾಟ್ ಯಾರೇ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಟಾಪ್ ಲಿಸ್ಟಲ್ಲಿ ನಿಮ್ಮ ಬಿಸ್ನೆಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಜನರಲಿ ಹ್ಯೂಮನ್ ಟೆಂಡೆನ್ಸಿ ಹೆಂಗೆ ಅಂದರೆ, ಮೇಲ್ ಯಾರು ಕಾಣಿಸ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಜಸ್ಟ್ 1 2 3 4 5. ಸೊ ಸ್ಪಾನ್ಸರ್ಡ್ ಆಗಿರೋದ್ರಿಂದ, ಗೂಗಲ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರೋದ್ರಿಂದ, ಗೂಗಲ್ಗೆ ಪೇ ಮಾಡಿ ಡೈಲಿ ಬಜೆಟು ಅಥವಾ ಲೈಫ್ ಟೈಮ್ ಬಜೆಟ್ ಅಂತ ಪೇ ಮಾಡಿ ನಿಮ್ಮ ಪ್ರೊಫೈಲ್ನ ಟಾಪ್ ಲಿಸ್ಟಲ್ಲಿ ಇರಿಸುವಂಥದ್ದು. ನಿಮ್ಮ ವೆಬ್ಸೈಟ್ ಟಾಪ್ ಲಿಸ್ಟಲ್ಲಿ ಬರುತ್ತೆ, ನಿಮ್ಮ ಗೂಗಲ್ ಪ್ರೊಫೈಲ್ ಟಾಪ್ ಲಿಸ್ಟಲ್ಲಿ ಬರುತ್ತೆ, ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಆ್ಯಂಡ್ ಈಸಿ ಕಾಂಟ್ಯಾಕ್ಟ್. ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡೋದಕ್ಕೆ ಆಪ್ಷನ್ನ ಕ್ರಿಯೇಟ್ ಮಾಡಿ ಇರ್ತೀವಿ. ಸೊ ದ್ಯಾಟ್ ಯಾರೇ ಇಷ್ಟ ಆದರೂ ಇಮಿಡಿಯೇಟ್ಲಿ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ನಿಮ್ಮ ವೆಬ್ಸೈಟ್ನ ಮೂಲಕ. ಇಟ್ಸ್ ಸಿಂಪಲ್. ಸಿ, ಒಂದು ವೆಬ್ ಪೇಜ್ ಇದ್ದರೆ ಈ ಥರ ವೆಬ್ಸೈಟ್ ಕ್ರಿಯೇಷನ್ ಅಥವಾ ಎನ್ಕ್ವೈರಿ ಫಾರ್ಮ್ನ ಕೂಡ ಕ್ರಿಯೇಟ್ ಮಾಡಿ ಇಟ್ಕೋಬೋದು. ಎನ್ಕ್ವೈರಿ ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಕಂಪ್ನಿಗೆ ಒಂದು ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ, ಲೈಕ್ ಈ ಥರದವ್ರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಕ್ಲೋಸ್ ದ ಡೀಲ್. ಸೊ ಇದು ಗೂಗಲ್, ದ ಪವರ್ ಆಫ್ ಗೂಗಲ್ ಆ್ಯಂಡ್ ಪವರ್ ಆಫ್ ಗೂಗಲ್ ಮಾರ್ಕೆಟಿಂಗ್. ಇದನ್ನು ಗೂಗಲ್ ಅಡ್ವರ್ಟೈಸ್ಮೆಂಟ್ ಅಂತ ಅಂತಾರೆ. ಸೊ ಎಲ್ಲಿ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೋ ದೇ ಆರ್ ಆಲ್ ಗೂಗಲ್ ಆ್ಯಡ್ಸ್. ಸೊ ಟಾಪ್ ಲಿಸ್ಟಲ್ಲಿ ಇರುವಂಥದ್ದು ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಜನರಲಿ ಇಲ್ಲಿ ನಾನು ಜಸ್ಟ್ ಡಯಲ್ ಅಥವಾ ಇಂಡಿಯಾ ಮಾರ್ಟ್ನ ಸಜೆಸ್ಟ್ ಮಾಡ್ತಾ ಇಲ್ಲ. ದೇ ಆರ್ ನಾಟ್ ಡಿಜಿಟಲ್ ಮಾರ್ಕೆಟಿಂಗ್. ಆ್ಯಂಡ್ ಅದ್ರಲ್ಲಿ ಕಾಣಿಸಿದ್ರು ಕೂಡ ಜಸ್ಟ್ ಡಯಲ್ ಬಂದೇ ಬರುತ್ತೆ, ಇಂಡಿಯಾ ಮಾರ್ಟ್ ಬಂದೇ ಬರುತ್ತೆ. ಆಲ್ ಆರ್ ಥರ್ಡ್ ಪಾರ್ಟಿ ಸರ್ವಿಸಸ್. ನಿಮ್ಮ ಜೊತೆ ನಿಮ್ಮ ಕಾಂಪಿಟೇಟರ್ಸನ್ನು ಪ್ರಮೋಟ್ ಮಾಡುವಂಥದ್ದು, ಆ್ಯಂಡ್ ಒಬ್ಬ ಸರ್ಚರ್ಸ್ಗೆ ತುಂಬ ಇನ್ಫಾರ್ಮೇಷನ್, ತುಂಬ ಡೇಟಾ ಅಥವಾ ನಂಬರ್ನ ಕೊಡುವಂಥದ್ದು, ವಿಚ್ ಆರ್ ವರ್ತ್ಲೆಸ್. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವಾಗಿನ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೆಂಡಿಂಗಲ್ಲಿರುವಾಗ ಜಸ್ಟ್ ಡಯಲ್ ಅಥವಾ ಇಂಡಿಯಾ ಮಾರ್ಟ್ ಅನ್ನೋದು ವರ್ಕ್ ಆಗ್ತಿದೆ ಅಂತ. ಬಟ್ ನಾನು ಡಿಫೈನ್ ಮಾಡ್ತಾ ಇಲ್ಲ, ಬಟ್ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಡೈರೆಕ್ಟ್ ಮಾರ್ಕೆಟಿಂಗ್, ವೇರ್ ನೀವು ನಿಮ್ಮ ಕಾಂಪಿಟೇಷನ್ನ ಬ್ರೇಕ್ ಮಾಡಿ ಟಾಪ್ ಲಿಸ್ಟಲ್ಲಿ ನಿಮ್ಮ ಏರಿಯಾ ಸರ್ಚರ್ಸ್ಗೆ ಕಾಣಿಸ್ಕೊಡುವಂಥದ್ದು. ಈ ಕೀವರ್ಡ್ ಹಾಕಿ ಸರ್ಚ್ ಮಾಡಿದ್ರೆ ನೀವು ಕಾಣಿಸ್ಕೋಬೇಕು. ಕನ್ಸ್ಟ್ರಕ್ಷನ್ ಕಂಪನೀಸ್ ಅಥವಾ ಬೇರೆ ಏನೋ ಒಂದು ವರ್ಡ್ ಇಟ್ಟು ಸರ್ಚ್ ಮಾಡ್ತಾರೆ, ಆ್ಯಂಡ್ ನಿಮ್ಮ ಲೊಕೇಶನ್.
ಲೊಕೇಶನಲ್ಲಿ ನೀವು ಕಾಂಪಿಟೇಷನ್ ಬ್ರೇಕ್ ಮಾಡಿ ಟಾಪ್ ಲಿಸ್ಟಿಗೆ ಬಂದಿದ್ದೀರಾ ಅಂದರೆ ಯು ಆರ್ ಬ್ರೇಕಿಂಗ್ ದ ಕಾಂಪಿಟೇಷನ್ ಆ್ಯಂಡ್ ನಿಮ್ಮ ಕಂಪನಿ ಆಟೋಮ್ಯಾಟಿಕಲಿ ಟಾಪ್ ಲಿಸ್ಟಲ್ಲಿ ಇರುತ್ತೆ. ದಿಸ್ ಇಸ್ ಫಸ್ಟ್ ಥಿಂಗ್. ಸೊ ಹಾಗಾಗಿ ಯಾರ ಹತ್ರ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಆಲ್ರೆಡಿ ಇದೆ, ಕನೆಕ್ಟ್ ವಿತ್ ಅಸ್, ಮಾತಾಡಿ, ಅಡ್ವರ್ಟೈಸ್ಮೆಂಟ್ನ ಮಾಡಿ ನಿಮ್ಮ ಪ್ರೊಫೈಲ್ನ ಟಾಪ್ ಲಿಸ್ಟಲ್ಲಿ ಹೆಂಗೆ ಇರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವೇ ಆಪ್ಷನ್ ಕೊಡ್ತೀವಿ. ಯಾರ ಹತ್ರ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಇಲ್ಲ ಗೈಸ್, ವಿ ಆರ್ ದ ಮಾರ್ಕೆಟಿಂಗ್ ಏಜೆನ್ಸಿ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಬೇಸಿಕ್ ಚಾರ್ಜಸ್ ಇರುತ್ತೆ, ಬಟ್ ಪ್ರೊಫೆಷ್ನಲ್ ವೆರಿಫೈಡ್ ಆಪ್ಟಿಮೈಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಪ್ರಾಪರ್ ಕೀವರ್ಡ್ನ ಹಾಕಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಪ್ರೊಫೈಲ್ನ ಟಾಪ್ ಲಿಸ್ಟಲ್ಲಿರೋ ಥರ ಮಾಡ್ತೀವಿ. ಕಾಂಪಿಟೇಷನ್ನ ಬ್ರೇಕ್ ಮಾಡಿ ಯಾರೇ ನಿಮ್ಮ ಲೊಕೇಶನಲ್ಲಿ ಸರ್ಚ್ ಮಾಡಿದ್ರು ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಟಾಪ್ ಲಿಸ್ಟಲ್ಲಿ ಬರಬೇಕು ಆ್ಯಂಡ್ ನಿಮಗೆ ಅದರಿಂದ ಎನ್ಕ್ವೈರಿ ಜನರೇಟ್ ಆಗೋ ಥರ ಮಾಡಿಕೊಡುವಂತಹ ರೆಸ್ಪಾನ್ಸಿಬಿಲಿಟಿ ನಮ್ಮದು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಿಮ್ಮ ಹತ್ರ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಆ್ಯಂಡ್ ಯೂಟ್ಯೂಬ್ ಚಾನಲ್ಸ್ ಇರುವಂಥದ್ದು ಪ್ರೊಫೆಷ್ನಲ್ ಚಾನಲ್. ಇಲ್ಲೊಂದು ರೀಸೆಂಟಾಗಿ ನಾವು ಒಂದು ನಮ್ಮ ಕ್ಲೈಂಟ್ಗೆ ಕ್ರಿಯೇಟ್ ಮಾಡಿರೋ ಅಕೌಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅ ಪ್ರೊಫೆಷ್ನಲ್ ಅಕೌಂಟ್ ವಿತ್ ಪ್ರಾಪರ್ ಇನ್ಫಾರ್ಮೇಷನ್, ಪೇಜ್ ಇದೆ, ಲೋಗೋ ಇದೆ, ಪ್ರಾಪರ್ ನೇಮ್ ಇದೆ, ರಿಜಿಸ್ಟರ್ಡ್ ನೇಮ್, ಫಾಲೋವರ್ಸ್ ಜನರೇಟ್ ಆಗ್ತಾ ಇದ್ದಾರೆ, ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಅಕೌಂಟು. ಸೊ ವಿತ್ ಪ್ರಾಪರ್ ಇಂಟ್ರಡಕ್ಷನ್, ಕನ್ಸ್ಟ್ರಕ್ಷನ್ ಕಂಪ್ನಿಯಾಗಿ ಏನು ಮಾಡ್ತಿದ್ದೀರಾ, ನಿಮ್ಮ ಪೇಜ್ ಡೀಟೇಲ್ಸ್ ವಿತ್ ಪ್ರಾಪರ್ ಕ್ಯಾಟಗರಿ, ಅಡ್ರೆಸ್ ಆಗಿರ್ಬೋದು, ಗೂಗಲ್ ಮ್ಯಾಪಿಗೆ ಲಿಂಕ್ ಆಗಿರುವಂಥದ್ದು, ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಆಗಿರುತ್ತೆ, ವಾಟ್ಸಪ್ ಲಿಂಕ್ ಆಗಿರುತ್ತೆ. ಯಾವುದೇ ಪೋಸ್ಟ್ ನೋಡಿದವರು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಪ್ರಾಪರಾಗಿ ಕಾಂಟೆಂಟ್ನ ಹಾಕುವಂಥದ್ದು, ಫೋಟೋಸ್ ಹಾಕುವಂಥದ್ದು ವಿತ್ ಆಲ್ ದ ಸೊ ಇದರಲ್ಲಿ ಪ್ರಾಪರ್ ಕಾಂಟೆಂಟ್ ಬರೆದಿರ್ತೀವಿ, ಏನು ಮಾಡ್ತೀರಾ ಅಂತ ಬರೆದಿರ್ತೀವಿ, ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಹಾಕಿರ್ತೀವಿ. ಸೇಮ್ ವಿತ್ ದ ಇನ್ಸ್ಟಾಗ್ರಾಮ್. ಹೊಸ ಪ್ರಾಜೆಕ್ಟ್ ಬಂದರೆ ಅದರ ಇನ್ಫಾರ್ಮೇಷನ್ ಹಾಕುವಂಥದ್ದು, ಪ್ರಾಪರ್ ಪೋಸ್ಟರ್ ಮಾಡಿ ಹಾಕುವಂಥದ್ದು, ಲೈವ್ ಪೋಸ್ಟರ್ಸ್, ನಿಮ್ಮ ಪ್ರಾಜೆಕ್ಟ್ ಮೇಲೆ ಇರುವಂತಹ ಪೋಸ್ಟರ್ಸ್ ಹಾಕುವಂಥದ್ದು is very important with all the information. ಬೇಸಿಕ್ ರೀಲ್ಸ್ ಮಾಡಿ ಹಾಕುವಂಥದ್ದು. get this. ಸೊ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಆರ್ಗ್ಯಾನಿಕ್ ವೇಯಲ್ಲಿ ವಿತೌಟ್ ಅಡ್ವರ್ಟೈಸ್ಮೆಂಟ್ ಏನೆಲ್ಲ ಮಾಡಬಹುದು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಅವರು ಅಂತ. ಜಸ್ಟ್ ಇಂಟ್ರಡಕ್ಷನ್ ಆಯಿತಾ. ನಾನು ಡೀಪಾಗಿ ಅಂತೂ ಹೇಳಲ್ಲ. ಪ್ರಾಪರ್ ರೀಲ್ಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲೂ ಕಾಣಿಸುತ್ತೆ ನಿಮಗೆ. ಪ್ರಾಪರ್ ಇನ್ಫಾರ್ಮೇಷನ್, ಇಲ್ಲಿ ಕೂಡ ಕಂಪ್ನಿ ಇನ್ಫಾರ್ಮೇಷನ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಸೊ ನಿಮ್ಮ ಕಸ್ಟಮರ್ಸ್ ಯಾರೇ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರು ದೆ ಗೆಟ್ ಟು ಸಿ ಯುವರ್ ಪ್ರಾಜೆಕ್ಟ್ಸ್. ಇದರಲ್ಲಿ ಅಷ್ಟು ಅಪ್ಡೇಟ್ ಆಗದೆ ಇರ್ಬೋದು, ಬಟ್ ಇಫ್ ಯು ಕ್ಯಾನ್ ಸಿ ಹಿಯರ್ ಆರ್ಗ್ಯಾನಿಕಲಿ ಕ್ಯಾನ್ ಗ್ರೋ ಅ ಲಾಟ್. ಪ್ರಾಪರ್ ವಿಡಿಯೋ ಶೂಟ್ ಮಾಡಿ ಹಾಕಿರುವಂಥದ್ದು. ಸೊ ನಮ್ಮ ಹತ್ರ ಬ್ರ್ಯಾಂಡ್ ವಿಡಿಯೋ ಶೂಟ್ ಕೂಡ ಇದೆ. ನಿಮ್ಮ ಪ್ರಾಜೆಕ್ಟ್ಸ್ ವಿಡಿಯೋ ಶೂಟ್ ಕೂಡ ಮಾಡ್ತೀವಿ. ಪ್ರಾಪರಾಗಿ ನೀಟಾಗಿ ಮೇಂಟೈನ್ ಮಾಡಬೇಕು, ಸೊ ದ್ಯಾಟ್ ನಿಮ್ಮ ಪ್ರೊಫೈಲ್ ನೋಡಿದವರಿಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮೇಲೆ. ಸೊ ರೀಸೆಂಟಾಗಿ ಇನ್ನೂ ಒಂದು ಪ್ರೊಫೈಲ್, ಸೊ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಪ್ರೊಫೈಲ್ಸ್ ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು ನಾವು. ಕನ್ಸ್ಟ್ರಕ್ಷನ್ ಕಂಪನಿ. ಸ್ವಲ್ಪ ಹೊಸ ಪ್ರೊಫೈಲ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಬಿಕಾಸ್ ಹೊಸ ಪ್ರೊಫೈಲ್ನ ಬಿಲ್ಡ್ ಮಾಡೋದೇ ಚಾಲೆಂಜು, ಅವ್ರದ್ದು ನಿಮ್ಮ ಕಸ್ಟಮರ್ಸ್ಗೆ ತೋರಿಸುವಂಥದ್ದೇ ಚಾಲೆಂಜು. ಪ್ರೊಫೈಲ್ ಹೆಲ್ತ್ ಇಸ್ ಗುಡ್, ಬಿಕಾಸ್ ಈ ಪ್ರೊಫೈಲಿಂದಲೇ ನಾವು ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕಾಗಿರುವಂಥದ್ದು. ಸೊ ವಿ ವಿಲ್ ಟೇಕ್ ದ ಕಾಂಟೆಂಟ್ ಫ್ರಮ್ ಯು. ನಿಮ್ಮ ಹತ್ರ ವಿಡಿಯೋ ಮತ್ತು ಫೋಟೋಸ್, ನಿಮ್ಮ ಪ್ರಾಜೆಕ್ಟ್ಸ್ದು ಇನ್ಫಾರ್ಮೇಷನ್ ತೊಗೊತಾ ಇರ್ತೀವಿ ಆವಾಗ. ಸೊ ದ್ಯಾಟ್ ನಾವು ಪೋಸ್ಟರ್ ಮಾಡಿ, ಎಡಿಟ್ ಮಾಡಿ ಅದನ್ನು ನಿಮ್ಮ ಪ್ರೊಫೈಲಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀವಿ. ಸೊ ಇದು ಆರ್ಗ್ಯಾನಿಕ್ ವೇಯಲ್ಲಿ ಮಾಡ್ತಾ ಇರುವಂಥದ್ದು. ಆರ್ಗ್ಯಾನಿಕ್ ವೇ ಅಂದರೆ ಇಟ್ ಈಸ್ ನಾಟ್ ಅಡ್ವರ್ಟೈಸ್ಮೆಂಟ್. ನೀವು ಇಲ್ಲಿ ಪೋಸ್ಟ್ ಮಾಡೋದ್ರಿಂದ ನಿಮ್ಮ ಕಸ್ಟಮರ್ಸ್ಗಳಿಗೆ ಸ್ಪಾನ್ಸರ್ಡ್ ಅಂತ ಎಲ್ಲೂ ಕಾಣಿಸೋದಿಲ್ಲ. ಸೊ ಸ್ಪಾನ್ಸರ್ಡ್ ಅಂತ ಕಾಣಿಸ್ಬೇಕಂದ್ರೆ ನಾವು ಸಪ್ರೇಟಾಗಿ ಕ್ಯಾಂಪೇನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಅಡ್ವರ್ಟೈಸ್ಮೆಂಟ್ನ ಜನರೇಟ್ ಮಾಡಬೇಕಾಗುತ್ತೆ. ಒನ್ ಮಿಸ್ಟೇಕ್ ಮೋಸ್ಟ್ ಆಫ್ ದ ಬಿಸ್ನೆಸ್ ಓನರ್ಸ್ ಏನು ಮಾಡ್ತಾರೆ ಅಂದರೆ, ಈ ಥರ ಒಂದು ಪೋಸ್ಟರ್ ಅಪ್ಲೋಡ್ ಮಾಡ್ತಾರೆ, ಇಲ್ಲಿ ಬೂಸ್ಟ್ ಅಂತ ಕಾಣಿಸ್ತಿರುತ್ತೆ, ಬೂಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಿ ಬೂಸ್ಟ್ ಮಾಡಿಬಿಡ್ತಾರೆ. ಬಟ್ ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಅಡ್ವರ್ಟೈಸ್ಮೆಂಟ್.
ಅದರಿಂದ ನಿಮ್ಮ ಪೋಸ್ಟರ್ಗೆ ವ್ಯೂಸ್ ಬರುತ್ತೆ, ಜನ ನೋಡ್ತಾರೆ, ಚೆನ್ನಾಗಿದೆ ಅಂತ ಬಿಟ್ಬಿಡ್ತಾರೆ. ಬಟ್ ಅಡ್ವರ್ಟೈಸ್ಮೆಂಟ್ ಜನರೇಟ್ ಮಾಡುವಂಥ ಮೂಲ ಉದ್ದೇಶ ಯಾರು ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಕಂಪ್ನೀಸ್ನ ಹುಡುಕ್ತಾ ಇದ್ದಾರೆ ಅವರಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಕಾಣಿಸುವಂಥದ್ದೇ ಟಾರ್ಗೆಟ್ ಬೇಸ್ಡ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಹಾಗಾಗಿ ನಾವು ಪ್ರಾಪರಾಗಿ ನಮ್ಮ ಟಾರ್ಗೆಟ್ನ ಸೆಟ್ ಮಾಡಿ ಅಲ್ಲಿಂದ ಅಡ್ವರ್ಟೈಸ್ಮೆಂಟ್ನ ರನ್ ಮಾಡಬೇಕಾಗತ್ತೆ. ಬಿಕಾಸ್ ನಮಗಿಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ಆ ಇನ್ವೆಸ್ಟಿಗೆ ತಕ್ಕಂತೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಎಷ್ಟು ಎನ್ಕ್ವೈರೀಸ್ ಬರುತ್ತೆ ಅನ್ನೋಂಥದ್ದು ಗೊತ್ತಿರಬೇಕು. ಸೊ ಇದು ಆರ್ಗ್ಯಾನಿಕ್ ವೇಯಲ್ಲಾದರೆ, ಇನ್ಆರ್ಗ್ಯಾನಿಕ್ ವೇಯಲ್ಲಿ ನಾವು ಪ್ರಾಪರಾಗಿ ನಿಮ್ಮ ಅಡ್ವರ್ಟೈಸ್ಮೆಂಟ್ನ ಸೆಟ್ ಮಾಡಿರ್ತೀವಿ. ಎಲ್ಲಿ ನಿಮ್ಮ ಪೇಜ್ನ ಕನೆಕ್ಟ್ ಮಾಡ್ತೀವಿ, ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನ ಕನೆಕ್ಟ್ ಮಾಡ್ತೀವಿ, ಆಮೇಲೆ ಅಮೌಂಟ್ನ ಸೆಟ್ ಮಾಡ್ತೀವಿ. ಇಲ್ಲಿ ಪರ್ ಡೇ ಒಂದು 200 ರೂಪೀಸ್ ಸೆಟ್ ಮಾಡಿದ್ರು, ಎಕ್ಸಾಂಪಲ್ ಈಗ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ಒಂದು ವಾರಕ್ಕೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರು ನೀವು ವೀಕ್ಲಿ ಸ್ಪೆಂಡ್ ಮಾಡುವಂಥದ್ದು ಹಾರ್ಡ್ಲಿ 1400 ರೂಪೀಸ್ ಅಲ್ವಾ. ಸೊ 1400 ರೂಪೀಸಿಗೆ ಸೊ ಇಲ್ಲಿ ಅಮೌಂಟ್ನ ಸೆಟ್ ಮಾಡಿರುವಂಥದ್ದು ಒಂದು ದಿನಕ್ಕೆ 200 ರೂಪಾಯಿ ಅಂದರೆ ನಿಮ್ಗೆ ಹಾರ್ಡ್ಲಿ ಒಂದು ವಾರಕ್ಕೆ 1400 ರೂಪೀಸ್ ಆಯಿತು. 9th ಇಂದ 16th ತನಕ ನಿಮ್ಮ ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ. ಏನಿದೆ ಅಡ್ವರ್ಟೈಸ್ಮೆಂಟ್ ಅಂದರೆ ನೀವೆಲ್ಲ ನೋಡ್ತಾ ಇರ್ತೀರಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಿಮ್ಮ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ನಿಮಗೆ ಸ್ಪಾನ್ಸರ್ ಅಡ್ವರ್ಟೈಸ್ಮೆಂಟ್ಸ್ ಕಾಣಿಸಿರುತ್ತೆ ಆಬ್ವಿಯಸ್ಲಿ. ಸೊ ಯಾರೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ನೀಸ್ನ ರೀಸೆಂಟಾಗಿ ಸರ್ಚ್ ಮಾಡಿದ್ದಾರೆ, ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅವರಿಗೆ ನಿಮ್ಮ ಪೋಸ್ಟರ್ಸ್ನ ಸ್ಪಾನ್ಸರ್ ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಕಾಣಿಸುವಂಥದ್ದು. ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ, ಸ್ಟೇ ಟ್ಯೂನ್. ಇದು ಬಜೆಟ್ ಫಿಕ್ಸ್ ಮಾಡಿರುವಂಥದ್ದು. ಆ್ಯಂಡ್ ಬಜೆಟ್ ತಕ್ಕಂತೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ರೀಚ್ ಎಷ್ಟಿದೆ. ದಿನಕ್ಕೆ 4000 ಇಂದ 12,000 ತನಕ ರೀಚ್ ಸಿಗುತ್ತೆ. ಆ್ಯಂಡ್ ದಿನಕ್ಕೆ ನಿಮಗೆ ಇಷ್ಟು ಕಾಲ್ ಜನರೇಟ್ ಆಗುವಂಥದ್ದು. ಇಷ್ಟು ಜನ ಕಾಲ್ ಮಾಡ್ತಾರೆ ಒಂದು ದಿನಕ್ಕೆ. ದಿಸ್ ಇಸ್ ಫಿಕ್ಸ್ಡ್. ಇದು ಫಿಕ್ಸ್ಡ್ ಕಾಸ್ಟ್ ನಿಮಗೆ ಬಂದೇ ಬರುತ್ತೆ. ನೀವು ಒಂದು ದಿನಕ್ಕೆ ಬರೀ 200 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ನಿಮಗೆ ಇಷ್ಟು ಕಾಲ್ಸ್ ಬರುತ್ತೆ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ. ಸೊ ದಿಸ್ ಈಸ್ ಹೈಲಿ ಹೈ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುವಂಥದ್ದು. ಸೊ ಹಾಗಾಗಿ ಜನರಲಿ ತುಂಬ ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗಳು ಸ್ಪಾನ್ಸರ್ ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೊಕೇಶನ್ನ ಫಿಕ್ಸ್ ಮಾಡಿರ್ತೀವಿ. ಯಾವುದೇ ಲೊಕೇಶನ್ನ ಚೂಸ್ ಮಾಡ್ಕೋಬೋದು. ನಾನು ಎಕ್ಸಾಂಪಲ್ಗೆ ಇಷ್ಟು ಲೊಕೇಶನ್ ಇಟ್ಟಿದ್ದೀನಿ. ನೀವು ಎಕ್ಸಾಕ್ಟ್ಲಿ ಎಲ್ಲಿ ಟಾರ್ಗೆಟ್ ಇಟ್ಟು ಕ್ಯಾಂಪೇನ್ ರನ್ ಮಾಡ್ತಿದ್ದೀರಾ, ನಿಮ್ಮ ಏರಿಯಾದಿಂದ ಮಿನಿಮಮ್ ಒಂದು 20 ಕಿಲೋಮೀಟರ್ಸ್ ಕವರ್ ಮಾಡಿದ್ರು ಅದನ್ನು ಕೂಡ ನಿಮ್ಮ ಏರಿಯಾ ನೇಮ್ ಹಾಕಿ ಅಥವಾ ಏರಿಯಾ ಪಿನ್ ಕೋಡ್ ಹಾಕಿ ಕಿಲೋಮೀಟರ್ ಅಥವಾ ರೇಡಿಯಸ್ನ ಸೆಟ್ ಮಾಡಿ ಅಡ್ವರ್ಟೈಸ್ಮೆಂಟ್ನ ರನ್ ಮಾಡ್ಬೋದು. ಸೊ ನಾವೆಲ್ಲಿ ಟಾರ್ಗೆಟ್ ಮಾಡಿರ್ತೀವಿ ಅವ್ರಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ಸ್ ಕಾಣಿಸ್ಕೊಳ್ಳುತ್ತೆ. ಇನ್ನು ಜಾಸ್ತಿ ಆಪ್ಷನ್ಸ್ ಬೇಕು ಅಂದರೆ ಆಡಿಯನ್ಸ್ ಸಜೆಷನ್ಸ್ ಇರುತ್ತೆ. ಇದರಲ್ಲಿ ನಿಮ್ಮ ಆಡಿಯನ್ಸ್ ಏಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಜನರಲಿ ಅವ್ರು ಯಾವ ಏಜ್ ಅಂಡರಲ್ಲಿ ಬರ್ತಾರೆ ಅನ್ನೋದನ್ನು ಚೂಸ್ ಮಾಡ್ಬೋದು. ಅವ್ರದ್ದು ಜೆಂಡರ್ ಚೂಸ್ ಮಾಡ್ಬೋದು. ಆ್ಯಂಡ್ ಡೀಟೇಲ್ ಟಾರ್ಗೆಟಿಂಗಲ್ಲಿ ಇದು ಇಂಟ್ರೆಸ್ಟ್ ಬೇಸ್ಡ್ ಟಾರ್ಗೆಟಿಂಗ್ ಅಂತ ಇರುತ್ತೆ. ಅಂದರೆ ನಿಮ್ಮ ಕಸ್ಟಮರ್ಸ್ದು ಇಂಟ್ರೆಸ್ಟ್ ಏನಿದೆ, ಅವ್ರ ಬಿಹೇವಿಯರ್ ಏನಿದೆ ಮತ್ತು ಅವ್ರು ಯಾರು ಅನ್ನೋದ್ರ ಮೇಲೆ ಜನರಲಿ ಟಾರ್ಗೆಟ್ ಮಾಡುವಂಥದ್ದು. ಇವಾಗ ಜನರಲಿ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸಿರ್ತಾರೆ. ಸೊ ಕನ್ಸ್ಟ್ರಕ್ಷನ್ ಮೇಲೆ ಯಾರಾದರೂ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಥವಾ ಬಿಲ್ಡಿಂಗ್ಸ್ ಮೇಲೆ ಯಾರಾದರೂ ಸರ್ಚ್ ಮಾಡಿದ್ದಾರೆ, ಬಿಲ್ಡಿಂಗ್ ಮತ್ತು ಆರ್ಕಿಟೆಕ್ಚರ್ ಮೇಲೆ ಯಾರಾದರೂ ಸರ್ಚ್ ಮಾಡಿದ್ದಾರೆ ಅಂತ ಕಾಂಟೆಂಟ್ನ ನೋಡಿದ್ದಾರೆ. ಅಥವಾ ಗೂಗಲ್ ಮತ್ತು ಫೇಸ್ಬುಕ್ ನಾವು ಏನೇ ಸರ್ಚ್ ಮಾಡಿದ್ರು, ನಾವು ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಡೇಟಾನ. ಸೊ ಹಾಗಾಗಿ ಆ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ಯಾರಿಗೆ ತೋರಿಸ್ಬೇಕೋ ಅವರಿಗೆ ಕಾಣಿಸುವಂಥದ್ದು. ಸೊ ಇದೆಲ್ಲ ಚೂಸ್ ಮಾಡಿದ್ಮೇಲೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತೀವಿ. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಅಮೌಂಟ್ ಸೆಲೆಕ್ಟ್ ಮಾಡಿದ್ವಿ, ಡ್ಯೂರೇಷನ್ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನಿಮಗೆ ಕಾಲ್ಸ್ ಬರೋ ಥರ ಸೆಟ್ ಮಾಡಿರೋದು. ಬೇರೆ ಆಪ್ಷನ್ಸ್ ಕೂಡ ಇದೆ. ವೆಬ್ಸೈಟಿಗೆ ಹೋಗ್ಬೋದು, ಫಾರ್ಮ್ಸ್ಗೆ ಹೋಗ್ಬೋದು, ಮೆಸೇಜ್ ಮಾಡಿಸ್ಕೋಬೋದು, ಇನ್ಸ್ಟಾಗ್ರಾಮಲ್ಲಿ ಹೋಗ್ಬೋದು, ಎಲ್ಲ ಆಪ್ಷನ್ಸ್ ಕೂಡ ಇದೆ. ಆ್ಯಪ್ ಇದ್ದರೆ ಆ್ಯಪಿಗೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಜಸ್ಟ್ ಕನ್ಸ್ಟ್ರಕ್ಷನಿಗೆ ನಾವು ಬೇಸಿಕಲಿ ಕಾಲ್ಸ್ ಆಪ್ಷನ್ ಕೊಡ್ತೀವಿ ಬಿಕಾಸ್ ಹೈಲಿ ಕನ್ವರ್ಟ್ ಆಗುವಂಥದ್ದು. ಸೊ ಅದ್ರ ಜೊತೆಗೆ ನಾವು ವಿಡಿಯೋ ಕಾಂಟೆಂಟ್ ಅಥವಾ ಪೋಸ್ಟರ್ ಕಾಂಟೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಿ ಪ್ರಾಪರ್ ಇನ್ಫಾರ್ಮೇಷನ್, ಫೋನ್ ನಂಬರ್ ಎಲ್ಲ ಹಾಕಿ ಅಡ್ವರ್ಟೈಸ್ಮೆಂಟ್ನ ರನ್ ಮಾಡ್ತೀವಿ. ಯಾವ ಥರ ಕಾಣಿಸುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಅಂದರೆ ಕನ್ಸ್ಟ್ರಕ್ಷನ್ ಕಂಪನೀಸ್ಗಳಿಗೆ ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಅಡ್ವರ್ಟೈಸ್ಮೆಂಟ್ ಈ ಥರ ಕಾಣಿಸ್ತಾ ಹೋಗುತ್ತೆ. ಈ ಥರ ಸೆಟ್ ಮಾಡಿರ್ತೀವಿ. ನಿಮ್ಮ ಟಾರ್ಗೆಟ್ ಕಸ್ಟಮರ್ ಸರ್ಚ್ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೂಸ್ ಮಾಡ್ತಾ ಇರಬೇಕಾದ್ರೆ ಈ ಥರ ಬರುತ್ತೆ. ನಿಮ್ಮ ಕನ್ಸ್ಟ್ರಕ್ಷನ್ ಸರ್ವಿಸಸ್ಸು ಬುಕ್ ಇರುತ್ತೆ, ಬುಕ್ ನಾವು ಇರುತ್ತೆ, ಗೆಟ್ ಅ ಕೋಟ್ ಆಪ್ಷನ್ ಕೊಟ್ಟಿರ್ತೀವಿ, ಜೊತೆಗೆ ವಿಡಿಯೋ ಕೂಡ ಹಾಕಿರ್ತೀವಿ. Namaskar Prayagraj, if you're looking for a commercial space in the city then ಸೊ ನಿಮಗೆ ಯಾವ ಥರ ವಿಡಿಯೋ ಬೇಕು ಆ ಥರನ ನಾವೇ ಶೂಟ್ ಮಾಡಬೇಕು ಅಂದರೆ ನಾವೇ ಬಂದು ನಿಮ್ಮ ಪ್ಲೇಸಲ್ಲಿ ಶೂಟ್ ಮಾಡಿಕೊಡ್ತೀವಿ. ಇಲ್ಲಾಂದರೆ ನಿಮ್ಮ ಕಡೆಯಿಂದ ವಿಡಿಯೋ ಇದೆ ಕೊಡ್ತೀರಾ ಅಂದರೆ ವೆಲ್ ಆ್ಯಂಡ್ ಗುಡ್, ಅದನ್ನೇ ಎಡಿಟ್ ಮಾಡಿ ಹಾಕ್ತೀವಿ.
ಇಂಟೀರಿಯರ್ಸ್ SS ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಫಾರ್ ಮಾಡಿರುವಂಥದ್ದು. ಸೊ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಆ ರೀತಿ ಮಾಡ್ತೀವಿ. ಆ್ಯಂಡ್ ನಾವು ವಿ ಆರ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕನೂ ಮಾಡಿಕೊಡ್ತೀವಿ. ಸೊ ಪೋಸ್ಟರ್ ಡಿಸೈನ್, ವಿಡಿಯೋ ಕಾಂಟೆಂಟ್ ಎಲ್ಲ ನಮ್ಮ ಕಡೆನೇ ಇರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಾವೇನು ಮಾಡ್ತೀವಿ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ನ ಮೂಲಕ ಕನ್ಸ್ಟ್ರಕ್ಷನ್ನ ಹೇಗೆ ಪಡ್ಕೊಳ್ಳೋದು, ಲೀಡ್ಸ್ನ ಹೇಗೆ ಜನ್ರೇಟ್ ಮಾಡ್ಕೊಡ್ತೀವಿ ಅನ್ನುವಂಥದ್ದು. ಸೊ ದಿಸ್ ಇಸ್ ಹೌ ಯುವರ್ ಪ್ರೊಫೈಲ್ ಲುಕ್ಸ್ ಲೈಕ್. ಈ ಥರ ಕಾಣಿಸ್ಕೊಳ್ಳುತ್ತೆ. ರೀಜನಲ್ ಲ್ಯಾಂಗ್ವೇಜಸ್ ಬೇಕು ಅಂದರೆ ರೀಜನಲ್ ಲ್ಯಾಂಗ್ವೇಜಸಲ್ಲೂ ಹೋಗ್ಬೋದು. ಎಲ್ಲ ಆಪ್ಷನ್ಸು ಇರುತ್ತೆ. ಈ ಥರ ಕಾಣಿಸ್ಕೊಳ್ಳುತ್ತೆ. ಸೊ ದಿ ಕಾಂಟೆಂಟ್ ಏನು ಅಪ್ಲೋಡ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದ್ರ ಮೇಲೆ ಜನ ಅಟ್ರಾಕ್ಟ್ ಆಗಿ ನಿಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕಾಲ್ ಮಾಡುವಂಥದ್ದು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಇದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್ ಪ್ಲಸ್ ಗೂಗಲ್ ಅಡ್ವರ್ಟೈಸ್ಮೆಂಟ್ಸ್ ಆಯಿತು. ಇದ್ರ ಜೊತೆಗೆ ವಿ ಆರ್ ಗುಡ್ ಅಟ್ ವರ್ಕಿಂಗ್ ಆನ್ ಅ ಪ್ರೊಫೆಷ್ನಲ್ ವೆಬ್ಸೈಟ್ ಆಲ್ಸೋ. ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗಳಿಗೆ ವೆಬ್ಸೈಟ್ನ ಅನಿವಾರ್ಯತೆ ಇರುತ್ತೆ. ನೀವು ನೋಡ್ಬೋದು ಒಂದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ನೀಟಾಗಿ ವಿತ್ ಆಲ್ ದ ಹೋಮ್ ಪೇಜ್ ಸರ್ವೀಸಸ್ ಇರುತ್ತೆ, ಏನೇನು ಸರ್ವೀಸಸ್ ಕೊಡ್ತೀರೋ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀವಿ. ಗ್ಯಾಲರಿ ಇರುತ್ತೆ, ಗ್ಯಾಲರಿ ಜನರಿಗೆ ನಿಮ್ಮ ಪ್ರಾಜೆಕ್ಟ್ಸ್ ಎಷ್ಟು ಕಂಪ್ಲೀಟ್ ಆಗಿದೆ ಅದನ್ನು ಮೆನ್ಷನ್ ಮಾಡಿರ್ತೀವಿ. ಪ್ರಾಜೆಕ್ಟ್ಸ್ ಇರುತ್ತೆ, ಅಬೌಟ್ ಅಸ್, ನಿಮ್ಮ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಹಾಕಿರ್ತೀವಿ. ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನಿಮ್ಮ ವೆಬ್ಸೈಟಿಗೆ ಬಂದವರು ನಿಮ್ಮನ್ನು ನೀಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ವಾಟ್ಸಪ್ ನಂಬರ್ ಇರುತ್ತೆ, ಇಮೇಲ್ ಅಡ್ರೆಸ್ ಇರುತ್ತೆ, ಲೊಕೇಶನ್ನ ಪ್ರಾಪರಾಗಿ ಸೆಟ್ ಮಾಡಿರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ವೆಬ್ಸೈಟ್ ಫಾರ್ಮ್ ಇರುತ್ತೆ, ಎನ್ಕ್ವೈರಿ ಫಾರ್ಮ್. ಇದನ್ನು ಫಿಲ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಇಮೇಲ್ ಬರುತ್ತೆ ಆ್ಯಂಡ್ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಯು ಕ್ಯಾನ್ ಕ್ಲೋಸ್ ದ ಡೀಲ್. ಲೋಗೋ ಕೂಡ ಸೆಟ್ ಮಾಡಿ ಕೊಡ್ತೀವಿ ನಮ್ಮ ಕಡೆಯಿಂದ. ಆ್ಯಂಡ್ ಅಡ್ರೆಸ್ ಕೂಡ ಮೆನ್ಷನ್ ಆಗಿದೆ. ದಿಸ್ ಇಸ್ ಹೌ ಇಟ್ ಇಸ್. ಅ ಪ್ರೊಫೆಷ್ನಲ್ ವೆಬ್ಸೈಟ್ ಕೂಡ ಕ್ರಿಯೇಟ್ ಆಗಿ ಬರುತ್ತೆ. ಹೋಪ್ ಸರ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ನಾವೇನು ಮಾಡ್ತೀವಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಹಿಂಗೆ ಮಾಡ್ತೀವಿ ಅಂತ. ಸೊ ಕ್ವಿಕ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ. ಕ್ವಿಕ್ ಕಾಲ್ ಆಗಿತ್ತು. ಇವನ್ ಐ ವಾಸ್ ನಾಟ್ ರೆಡಿ ಫಾರ್ ದ ಕಾಲ್. ಸೊ ನೀವು ಫ್ರೀ ಇರೋದ್ರಿಂದ ಇಮಿಡಿಯೇಟ್ಲಿ ಆನ್ಲೈನಿಗೆ ಬಂದು ಸ್ಕ್ರೀನ್ ಶೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ದ ಪಾಯಿಂಟ್ ಇಸ್ ಕ್ಲಿಯರ್. ಸೊ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರೇ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇರುವಂಥವ್ರು ಯೂಟ್ಯೂಬಲ್ಲಿ ವಿಡಿಯೋ ವಾಚ್ ಮಾಡಿ ಯಾರಿಗಾದರೂ ಡಿಜಿಟಲ್ ಮಾರ್ಕೆಟಿಂಗ್ನ ನಿಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಖಂಡಿತ ಇರುತ್ತೆ, ಬಿಕಾಸ್ ನಾನು ವಾಟ್ಸಪ್ಪಲ್ಲಿ ಆಲ್ರೆಡಿ ನಾಕ್ ಮಾಡ್ತಾ ಇರ್ತೀನಿ. ಇಲ್ಲ ಅಂದರೆ ಇದೇ ವಿಡಿಯೋದಲ್ಲಿ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿ. ನಿಮ್ಮ ಟೀಮ್ ಕಡೆಯಿಂದ ಕಾಲ್ ಬರುತ್ತೆ, ಇಲ್ಲ ನಾನೇ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.